ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಆಫೀಸ್ GDS ಏನೊಂದು ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಸೊ ಫೈನಲ್ ಆಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಕಟ್ ಆಫ್ ನಿಂತಿದೆ ಮತ್ತು ಮುಂದೆ ಬರುವಂಥ ಲಿಸ್ಟಲ್ಲಿ ಯಾವ ರೀತಿ ಕಟ್ ಆಫ್ ನಿಲ್ಬೋದು. ಸೊ ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರ್ತೀರ ಆ ಒಂದು ಡಿವಿಷನಲ್ಲಿ ಯಾವ ರೀತಿ ಕಟ್ ಆಫ್ ನಿಂತಿದೆ. ಸೊ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಯಾವುದೇ ಒಂದು ಪೋಸ್ಟ್ ಆಫೀಸ್ ರಿಲೇಟೆಡ್ ಏನೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ಏನೇ ಒಂದು ಕಟ್ ಆಫ್ ಲಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತೀನಿ. ಅದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರೆಲ್ಲ ಈ ಒಂದು ಮೆರಿಟ್ ಲಿಸ್ಟ್ ನೋಡ್ಕೊಂಡಿಲ್ಲ, ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಹಾಕಿರ್ತೀನಿ. ಆ ಒಂದು ಗ್ರೂಪಲ್ಲಿ ಈ ಒಂದು ಮೆರಿಟ್ ಲಿಸ್ಟ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ PDF ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಓಕೆ, ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಯಾವ ರೀತಿ ಒಂದು ಕಟ್ ಆಫ್ ನಿಂತಿದೆ ಮತ್ತು ಇಲ್ಲಿ ಯಾವ ಕೆಟಗರಿವರೆಗೆ ಯಾವ ರೀತಿ ಒಂದು ಕಟ್ ಆಫಲ್ಲಿ ವೇರಿಯೇಷನ್ ಆಗಿದೆ, ಹೈಯೆಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ, ಲೋವೆಸ್ಟ್ ಎಷ್ಟು ನಿಂತಿದೆ ಮತ್ತು ಯಾವ ಡಿವಿಷನಲ್ಲಿ ನಿಂತಿದೆ, ಅದ್ರ ಬಗ್ಗೆಯೂ ಕೂಡ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಇರುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ, ಅಂದರೆ ಕರೆಕ್ಟಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಒಂದೊಂದೇ ಡಿವಿಷನ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಟೋಟಲ್ ಆಗಿ ಲಿಸ್ಟಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಒಂದು ಹೆಸರು ಬಂದಿದೆ ಅಂತೇಳಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಟೋಟಲ್ ಆಗಿ ನೋಡ್ಬೋದು, ಇಲ್ಲಿ 19 ಪೇಜಿನ ಒಂದು PDF ಇದೆ. ಓಕೆ, ನಾನು ಲಾಸ್ಟ್ ಒಂದು ಪೇಜ್ ಓಪನ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ ಬಂದುಬಿಟ್ಟು 520 ಜನ ವಿದ್ಯಾರ್ಥಿಗಳ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಸ್ನೇಹಿತರೆ. ಓಕೆ, ನೋಡ್ಬೋದು ಈ ಒಂದು ಲಿಸ್ಟಲ್ಲಿ ನಿಮ್ಮದು ಒಂದು ಕಟ್ ಆಫ್ ಏನಾದರೂ ಚೆನ್ನಾಗಿತ್ತಪ್ಪ ಅಂತಂದರೆ ನಿಮ್ಮದು ಈ ಒಂದು ಲಿಸ್ಟಲ್ಲಿ ನೀವು ರಿಜಿಸ್ಟರ್ ನಂಬರ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಕೂಡ ಬಂದಿರಬಹುದು. ಓಕೆ, ಇದಾದಮೇಲೆ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಡಿವಿಷನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಮುಂದೆ ಯಾವ ಡಿವಿಷನಲ್ಲಿ ಕಡಿಮೆ ಕಟ್ ಆಫ್ ನಿಲ್ಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಿ. ಫಸ್ಟ್ ಬಂದುಬಿಟ್ಟು ನೋಡ್ಬೋದು ಬಳ್ಳಾರಿ ಡಿವಿಷನಲ್ಲಿ ನೋಡ್ಬೋದು EWS ಕ್ಯಾಟಗರಿ ಅವರಿಗೆ ನೋಡ್ಬೋದು ಕಟ್ ಆಫ್ ನೋಡ್ಬೋದು 96, 98, 97 ಈ ರೀತಿ ಒಂದು ಕಟ್ ಆಫ್ ಕೂಡ ನಿಂತಿದೆ. ಮತ್ತು ಬಳ್ಳಾರಿಯಲ್ಲಿ SC ಕ್ಯಾಂಡಿಡೇಟ್ಗೆ 97 ನಿಂತಿದೆ. ಆಲ್ಮೋಸ್ಟ್ ಒಂದು 97ಇಂದ 99ವರೆಗೂ ಯಾರ್ದೆಲ್ಲ ಕಟ್ ಆಫ್ ಪರ್ಸೆಂಟೇಜ್ ಆಗಿದೆ. ಸೊ ಒಂದ್ಸರಿ ಬಳ್ಳಾರಿ ಡಿವಿಷನ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡ್ಬೋದು ಬೆಳಗಾವಿ ಡಿವಿಷನಲ್ಲಿ ನೋಡ್ಬೋದು ಜನರಲ್ ಕ್ಯಾಟಗರಿ ಅವರಿಗೆ 98.56 ನಿಂತಿದೆ ಕಟ್ ಆಫ್. ಇವಾಗಲೂ ಕೂಡ ತುಂಬಾ ಒಂದು ಹೈ ಕಟ್ ಆಫ್ ಅಂತಲೇ ಹೇಳ್ಬೋದು. ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀನಿ. ಏನು ಇವಾಗ ಪೋಸ್ಟ್ ಆಫೀಸ್ GDS ಏನೊಂದು ವೇಕೆನ್ಸಿ ಒಂದು ನೇರ ನೇಮಕಾತಿ ಇದೆ. ಸೊ ಇದಕ್ಕೆ ಯಾವುದೇ ಎಕ್ಸಾಮ್ ಕೂಡ ಇರಲ್ಲ. ಸೊ ಯಾರ್ದೆಲ್ಲ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂದರೆ ಅಬೋವ್ 96 ಮೇಲೆ ಯಾರ್ದೆಲ್ಲ ಇದೆ 95, 96, 97 ಈ ರೀತಿ ಯಾರ್ಯಾರ್ದೆಲ್ಲ ಪರ್ಸೆಂಟೇಜ್ ಇದೆ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕಿ ಆರಾಮಾಗಿ ಆಗುತ್ತೆ ಅಂತೇಳಿ ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದೆ. ಸೊ ಕಟ್ ಆಫ್ ನೋಡ್ಬೋದು 98, 99, 97 ಈ ರೀತಿ ಕಟ್ ಆಫ್ ನಿಂತಿದೆ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ. ಇಲ್ಲಿ ಬೆಳಗಾವಿ ಡಿವಿಷನ್ ಯಾವುದೇ ಕ್ಯಾಟಗರಿ ಆಗಿರ್ಬೋದು, ಜನರಲ್ ಆಗಿರ್ಬೋದು, SC ST ಆಗಿರ್ಬೋದು, OBC ಆಗಿರ್ಬೋದು, ಯಾವುದೇ ಕ್ಯಾಟಗರಿ ಇದ್ದರೂ ಕೂಡ 97 ಮತ್ತು 98 ಕಟ್ ಆಫ್ ನಿಂತಿದೆ. ನಿಮ್ದೇನಾದರೂ ಬೆಳಗಾವಿ ಡಿವಿಷನ್ ಇತ್ತು, ಕಟ್ ಆಫ್ ಪರ್ಸೆಂಟೇಜ್ ಕೂಡ 97, 98 ಆಗಿದ್ರೆ ಒಂದ್ಸರಿ PDF ಚೆಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ನಂಬರ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಕೂಡ ಲಿಸ್ಟಲ್ಲಿ ಹೆಸರು ಬರಬಹುದು. ಇನ್ನು ನೆಕ್ಸ್ಟ್ ನೋಡ್ಬೋದು ಬೆಂಗಳೂರು ಈಸ್ಟ್ ಡಿವಿಷನ್ ಕಂಪೇರ್ ಮಾಡಿದರೆ ಹೋದ ಸರಿ ನೋಡ್ಬೋದು 2025ರಲ್ಲಿ ಏನು ವೇಕೆನ್ಸಿ ಕರೆದಿದ್ರು 27,000, ಅಲ್ಲಿ ಕೂಡ ಬೆಂಗಳೂರು ಈಸ್ಟ್ ತುಂಬಾ ಒಂದು ಲೋವೆಸ್ಟ್ ಕಟ್ ಆಫ್ ನಿಂತಿದ್ದು ಅಂತಲೇ ಹೇಳ್ಬೋದು. ಇವಾಗಲೂ ಕೂಡ ಸೆಕೆಂಡ್ ಮೆರಿಟ್ ಲಿಸ್ಟ್ ಬೇರೆ ಡಿವಿಷನ್ಗೆ ಕಂಪೇರ್ ಮಾಡಿದರೆ ಬೆಂಗಳೂರು ಈಸ್ಟ್ ನೋಡ್ಬೋದು 96 ನಿಂತಿದೆ. ಓಕೆ, ಮತ್ತು 95 ಕೂಡ ನಿಂತಿದೆ PW ಕ್ಯಾಂಡಿಡೇಟ್ಗೆ. ಮತ್ತು ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಬೆಂಗಳೂರು ಈಸ್ಟ್ ಅವರಿಗೆ ನೋಡ್ಬೋದು 97.44 ಕೂಡ ನಿಂತಿದೆ. ಅಂದರೆ ಆಲ್ಮೋಸ್ಟ್ ಒಂದು ಇವಾಗ ಬೇರೆ ಡಿವಿಷನ್ ಕಂಪೇರ್ ಮಾಡಿದರೆ ಬೆಂಗಳೂರು ಈಸ್ಟ್ ಡಿವಿಷನ್ ಕೆಲವೊಂದು ಪೋಸ್ಟ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಕಟ್ ಆಫ್ ಕೂಡ ಕಡಿಮೆ ನಿಲ್ಲುತ್ತೆ. ಓಕೆ, ನೀವು ನೋಡ್ಬೋದು. ಮತ್ತು ಬೆಂಗಳೂರು ಈಸ್ಟ್ಗೆ ಬಂದುಬಿಟ್ರೆ ಜನರಲ್ ಆಗಿರ್ಬೋದು ಯಾವುದೇ ಒಂದು ಕ್ಯಾಟಗರಿ ಅವರು ಕೂಡ 95ಇಂದ 97, 98ವರೆಗೂ ಕಟ್ ಆಫ್ ಕೂಡ ವೇರಿಯೇಷನ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಬೆಂಗಳೂರು ಈಸ್ಟ್, ಇಲ್ಲಿಗೂ ಕೂಡ ಬೆಂಗಳೂರು ಈಸ್ಟ್ ಇದೆ. ಹೈಯೆಸ್ಟ್ ಒಂದು 96, 95 ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ಬೋದು ಬೆಂಗಳೂರು GPO ಡಿವಿಷನ್. ಇಲ್ಲಿ ನೋಡ್ಬೋದು ಬೆಂಗಳೂರು GPO ಡಿವಿಷನ್ಗೆ ಯಾವ ರೀತಿ ಕಟ್ ಆಫ್ ನಿಂತಿದೆ ಅಂತಂದರೆ EWS ಅವರಿಗೆ 95 ನಿಂತಿದೆ ಮತ್ತು ಜನರಲ್ ಅವರಿಗೆ 99.36. ಇಲ್ಲಿ ನೋಡ್ಬೋದು ಬೆಂಗಳೂರು GPO ಡಿವಿಷನ್ಗೆ ಯಾರೆಲ್ಲ EWS ಕ್ಯಾಂಡಿಡೇಟ್ 95% ಇದ್ದವ್ರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ, ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ಬಂದಿದೆ, ಯಾವುದು ಅಂತ ಒಂದ್ಸರಿ ನೋಡ್ಕೊಳ್ಳಿ. ಮತ್ತು ಬೆಂಗಳೂರು GPOಗೆ ಜನರಲ್ ಕ್ಯಾಂಡಿಡೇಟ್ಗೆ ತುಂಬಾ ಒಂದು ಹೈ ಕಟ್ ಆಫ್ ಅಂತಲೇ ಹೇಳ್ಬೋದು, 99.36 ನಿಂತಿದೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇನ್ನು ನೆಕ್ಸ್ಟ್ ನೋಡ್ಬೋದು ಬೆಂಗಳೂರು ಡಿವಿಷನ್, ಇದು ಬೆಂಗಳೂರು ಸೌತ್ಗೂ ಕೂಡ 97, 96 ಕಟ್ ಆಫ್ ನಿಂತಿದೆ. ಮತ್ತು ಬೆಂಗಳೂರು ಆಲ್ಮೋಸ್ಟ್ ಒಂದು 96, 97, 98 ಈ ರೀತಿ ಒಂದು ಕಟ್ ಆಫ್ ಕೂಡ ಬಂದಿದೆ. ಮತ್ತು ಇನ್ನು ನೆಕ್ಸ್ಟ್ ನೋಡ್ಬೋದು
ಬೆಂಗಳೂರು ವೆಸ್ಟ್. ಓಕೆ, ಬೆಂಗಳೂರು ವೆಸ್ಟು ಕೂಡ ನೋಡ್ಬೋದು. ಜನರಲ್ ಕ್ಯಾಂಡಿಡೇಟ್ಗೆ 98.4 ನಿಂತಿದೆ, SC ಕ್ಯಾಂಡಿಡೇಟ್ಗೆ 98.4 ನಿಂತಿದೆ. ಇಲ್ಲಿ ಇದೇ ಕ್ಯಾಟಗರಿ ಅಂತ ಇರಲ್ಲ, ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿವರೆಗೂ ಕೂಡ ಕಟ್ ಆಫ್ ಜಾಸ್ತಿ ಏನು ವೇರಿಯೇಷನ್ ಆಗಿಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ 98, 99, 97 ಈ ರೀತಿಯೇ ಕಟ್ ಆಫ್ ನಿಂತಿದೆ ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಚನ್ನಪಟ್ಟಣ ಡಿವಿಷನ್ 97 ನಿಂತಿದೆ, ಅಂದರೆ ಇಲ್ಲಿ OBC 97, ಜನರಲ್ ಕ್ಯಾಂಡಿಡೇಟ್ಗೂ ಕೂಡ 97 ನಿಂತಿದೆ. ಮತ್ತು ಇನ್ನೊಂದು PWD ಅವರಿಗೆ 88 ನಿಂತಿದೆ. ಓಕೆ, ಯಾರೆಲ್ಲ PWD ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕಿದ್ರಿ ಸೊ ಒಂದು ಸರಿ ನೋಡ್ಕೊಳ್ಳಿ. ಚನ್ನಪಟ್ಟಣ ಡಿವಿಷನ್ 88.64 ನಿಂತಿದೆ. ಇನ್ನು ನೆಕ್ಸ್ಟ್ ಡಿವಿಷನ್ ನೋಡೋದಾದರೆ ನೋಡ್ಬೋದು ಚಿಕ್ಕಮಗಳೂರು ಡಿವಿಷನ್ 97.44, 97 ಆಲ್ಮೋಸ್ಟ್ ಒಂದು ಚಿಕ್ಕಮಗಳೂರು ಡಿವಿಷನ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ 97 ಕಟ್ ಆಫ್ ನಿಂತಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಚಿಕ್ಕೋಡಿ ಡಿವಿಷನ್. ಓಕೆ, ಯಾರೆಲ್ಲ ಚಿಕ್ಕೋಡಿ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದರೆ 98, 99, 99 ಈ ರೀತಿ ಕಟ್ ಆಫ್ ನಿಂತಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಚಿಕ್ಕೋಡಿ, ನೀವು ಇಲ್ಲಿ ನೋಡ್ಕೋಬೋದು. ಲಾಸ್ಟ್ ಕಟ್ ಆಫ್ ಇದೆ 99 ಪಾಯಿಂಟ್ ನೋಡ್ಬೋದು, ಮೇಲೆ ಸಮಥಿಂಗೇ ತೋರಿಸ್ತಾ ಇದೆ. ನೋಡ್ಕೊಳ್ಳಿ ಯಾರ್ಯಾರೆಲ್ಲ ಪರ್ಸೆಂಟೇಜ್ 99, 98 ಈ ರೀತಿ ಜಾಸ್ತಿ ಇದೆ ಅಂಥವ್ರು ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಆಮೇಲೆ ಚಿತ್ರದುರ್ಗ ಡಿವಿಷನ್ ಬಂದುಬಿಟ್ಟು 98 ಆಲ್ಮೋಸ್ಟ್ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲ. ನೀವು ಯಾವುದೇ ಒಂದು ಡಿವಿಷನ್ ಚೆಕ್ ಮಾಡಿದ್ರು ಕೂಡ 97, 98, 99 ಈ ರೀತಿ ನಿಂತಿದೆ. ಮತ್ತು PWD ಯಾರೆಲ್ಲ PWD ಕ್ಯಾಂಡಿಡೇಟ್ ಇದ್ದಾರೆ ಅಂಥವ್ರಿಗೆ ಮಾತ್ರ ನಿಮಗೆ ಒಂದು 88, 89 ಈ ರೀತಿ ಒಂದು ಕಟ್ ಆಫ್ ನಿಂತಿದೆ ಅಂತಲೇ ಹೇಳ್ಬೋದು. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಏನಿವಾಗ ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಮತ್ತು ಅದರಲ್ಲಿ ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತ ನೋಡಬೇಕಾದ್ರೆ ಅದಕ್ಕೆ ಏನು ಜಾಸ್ತಿ ವೇರಿಯೇಷನ್ ಆಗಲ್ಲ. ಇವಾಗ ಎಕ್ಸಾಂಪಲ್ ನೋಡ್ಬೋದು, ಇವಾಗ ಇಲ್ಲಿ 150 ಸೀರಿಯಲ್ ನಂಬರ್ 152 ಚಿತ್ರದುರ್ಗ ಅಂತ ಏನಿದೆ, ಈ ಒಂದು ಚಿತ್ರದುರ್ಗದಲ್ಲಿ OBC ಕ್ಯಾಂಡಿಡೇಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ 98.24 ಏನು ನಿಂತಿದೆ. ಇವಾಗ ಇದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ 98 ಈ ರೀತಿ ಕಟ್ ಆಫ್ ನಿಂತಿದೆ. ಇನ್ನು ಥರ್ಡ್ ಮೆರಿಟ್ ಲಿಸ್ಟ್ ಬಂದರೆ ಜಾಸ್ತಿ ಏನು ವೇರಿಯೇಷನ್ ಆಗಲ್ಲ, 98 ಇರೋ ಜಾಗದಲ್ಲಿ 97 ಬರ್ಬೋದು, ಅಥವಾ 98.24 ಇದೆಯಲ್ಲ 98.22 ಯಾರಾದರೂ ಮಾಡಿದರೆ ಅಂಥವ್ರು ಮಾತ್ರ ಲಿಸ್ಟಲ್ಲಿ ಹೆಸರು ಬರುತ್ತೆ. ಯಾಕಂತಂದರೆ ಇಲ್ಲಿ ಜಾಸ್ತಿ ಅಷ್ಟೇನು ಕಟ್ ಆಫ್ ವೇರಿಯೇಷನ್ ಆಗಲ್ಲ, ಮತ್ತು ಕಾಂಪಿಟೇಷನ್ ಕೂಡ ತುಂಬಾ ಹೈ ಇದೆ. ಅಂದರೆ ಎಲ್ಲ ಕೊರೋನಾ ಬ್ಯಾಚಲ್ಲಿ ತುಂಬಾ ಒಂದು ಸ್ಕೋರ್ ಮಾಡಿರ್ತಾರೆ. ಅಂಥವ್ರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲ ಪೋಸ್ಟ್ಗಳು ಅವರಿಗೆ ಹೋಗ್ತಾ ಇದೆ, ಅಂದರೆ ಜಾಸ್ತಿ ಪರ್ಸೆಂಟೇಜ್ ಯಾರ್ಯಾರಿಗೆಲ್ಲ ಇದೆ ಸೊ ಅವ್ರಿಗೆ ಹೋಗ್ತಾ ಇದೆ. ನೋಡ್ಬೋದು ಹೋದ ವರ್ಷ ಕೂಡ ಕೆಲವೊಬ್ಬರು ಸೆಂಟ್ರಲ್ ಗೌರ್ಮೆಂಟ್ಗೆ ಏನೋ ಲೆಟರ್ ಎಲ್ಲ ಬರೆದಿದ್ರು, ಅಂದರೆ ಈ ಒಂದು ಪೋಸ್ಟ್ ಆಫೀಸ್ ವೇಕೆನ್ಸಿ ಕೂಡ CET ಮುಖಾಂತರನೇ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತೇಳಿ ಏನಾದರೂ ನೋಟಿಫಿಕೇಶನ್ ಏನೋ ಒಂದು ಲೆಟರ್ ಕೂಡ ಬರೆದಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಇದು ಅಷ್ಟೊಂದು ಹೈ ಲೆವೆಲ್ ಪೋಸ್ಟ್ ಏನು ಇರಲ್ಲ. ಸೊ ಒಂದು ಪೋಸ್ಟ್ ಆಫೀಸಲ್ಲೇ ಒಂದು BPM ABPM ಏನಿದೆ ಒಂದು ಅಷ್ಟೊಂದು ನಾರ್ಮಲ್ ಪೋಸ್ಟ್ ಇರೋದ್ರಿಂದ ಇದಕ್ಕೇನು ಅಷ್ಟೊಂದು CET ಬೇಕಾಗಲ್ಲ ಅಂಥೇಳಿ ಮತ್ತೆ ಕೂಡ ಇದನ್ನು ನೇರ ನೇಮಕಾತಿ ಅಂತ ಡೈರೆಕ್ಟಾಗಿ ಒಂದು SSLC ರಿಸಲ್ಟ್ ಮೇಲೆ ಆಧಾರದ ಮೇಲೆ ಒಂದು ಪರ್ಸೆಂಟೇಜ್ ಕಟ್ ಆಫ್ ಕೂಡ ವೇರಿಯೇಷನ್ ಆಗುತ್ತೆ. ಆಧಾರದ ಮೇಲೆ ಒಂದು ಡೈರೆಕ್ಟ್ ಒಂದು ನೇರ ನೇಮಕಾತಿನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಧಾರವಾಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ಧಾರವಾಡ ಡಿವಿಷನ್ಗೆ, ಇಲ್ಲಿ ಕಟ್ ಆಫ್ ಕೂಡ ಧಾರವಾಡ ಕೂಡ ತುಂಬಾ ಹೈ ನಿಂತಿದೆ, 97, 98, 99, 98 ಈ ರೀತಿ ಕಟ್ ಆಫ್ ಕೂಡ ನಿಂತಿತ್ತು. ಇಲ್ಲಿ ಯಾವುದೇ ಕ್ಯಾಟಗರಿ ಆಗಿರ್ಬೋದು, SC ST ಆಗಿರ್ಬೋದು, EWS OBC. ಓಕೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ನೆಕ್ಸ್ಟ್ 3ನೇ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತಾ ಇಲ್ವ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದಾರಲ್ಲ. 100% 3ನೇ ಮೆರಿಟ್ ಲಿಸ್ಟ್ ಕೂಡ ಬರುತ್ತೆ. ಕಟ್ ಆಫು ಕೂಡ ನಾನು ಆವಾಗಲೇ ಏನು ಹೇಳಿದೆ, ಇವಾಗ ಏನು 2ನೇ ಮೆರಿಟ್ ಲಿಸ್ಟ್ ಬಂದಿದೆ. ಸೊ ಇದಕ್ಕಿಂತ 1% ಅಬ್ಬಬ್ಬ ಅಂದರೆ ಕೆಲವೊಂದು ಯಾವ ಒಂದು ಡಿವಿಷನಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರಲ್ಲ ಅಂತಲ್ಲಿ 2% ವೇರಿಯೇಷನ್ ಆಗ್ಬೋದು. ಸೊ ನಿಮ್ದು ಏನಾದರೂ ಪರ್ಸೆಂಟೇಜ್ 60, 70, 75, 80 ಇತ್ತಂದರೆ ನೀವು ಜನರಲ್ ಕ್ಯಾಂಡಿಡೇಟ್ ಆಗಿ 85, 90 ಆದರೂ ಕೂಡ ಯಾರೂ ವೇಟ್ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ನಿಮ್ಮದಂತೂ ಆಗೋದೇ ಇಲ್ಲ. ಯಾಕಂತಂದರೆ ಕಟ್ ಆಫ್ ತುಂಬಾ ಹೈ ನಿಂತಿದೆ, ನಿಮಗೆ ಗೊತ್ತಾಗಿಬಿಡುತ್ತೆ. ಇವಾಗ 2ನೇ ಮೆರಿಟ್ ಲಿಸ್ಟಲ್ಲಿ 97, 98 ನಿಂತರೂ ಕೂಡ ಇವಾಗ ನೆಕ್ಸ್ಟ್ ನೀವು ಇವರು ಇನ್ನೂ ಒಂದು 8ರಿಂದ 10 ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದರೂ ಕೂಡ 95 ಕೆಳಗಂತೂ ಕಟ್ ಆಫ್ ಬರಲ್ಲ. ಯಾವುದೋ ಒಂದು ಡಿವಿಷನಲ್ಲಿ ಬರ್ಬೋದು. 10 ಮೆರಿಟ್ ಲಿಸ್ಟ್ ಅಂದರೆ 10 ಮೆರಿಟ್ ಲಿಸ್ಟ್ ಅಂತೂ ಅನೌನ್ಸ್ಮೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬರುತ್ತೆ. ಹೋದ ವರ್ಷ 5 ಮೆರಿಟ್ ಲಿಸ್ಟ್ ಬಂದಿತ್ತು, ಈ ವರ್ಷ ಒಂದು ಸ್ವಲ್ಪ ವೇಕೆನ್ಸಿ ಜಾಸ್ತಿ ಇದೆ. ಸೊ ನನ್ನ ಪ್ರಕಾರ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಒಂದು 6 ಮೆರಿಟ್ ಲಿಸ್ಟ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ನೋಡೋಣ, ವೇಟ್ ಮಾಡೋಣ. ಅದ್ರ ಬಗ್ಗೆ ಏನಾದರೂ ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಾನು ಹೇಳ್ತೀನಿ. ಆಲ್ಮೋಸ್ಟ್ ಥರ್ಡ್ ಮೆರಿಟ್ ಲಿಸ್ಟ್ ಅಂತೂ ಇನ್ನೊಂದು 20ರಿಂದ 22 ದಿನ ಟೈಮ್ ತೊಗೊಳುತ್ತೆ. ಥರ್ಡ್ ಲಿಸ್ಟ್ ಕೂಡ ಬರುತ್ತೆ. ವೇಟ್ ಮಾಡಿ. ಮತ್ತು ನಿಮ್ಮದು ಯಾರ್ಯಾರ್ದೆಲ್ಲ ಒಂದು ಪರ್ಸೆಂಟೇಜ್ ಎಷ್ಟಾಗಿದೆ ಮತ್ತು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮದು ಆಗುತ್ತಾ ಇಲ್ವಾ ಅಂತೇಳಿ ಡೈರೆಕ್ಟಾಗಿ ಒಂದು ರಿಪ್ಲೈ ಕೂಡ ಮಾಡಿ ಹೇಳ್ತೀನಿ. ಅಂದರೆ ಸುಮ್ಮನೆ ನೀವು ವೇಟ್ ಮಾಡ್ಕೊಂಡು ಕೊಡೋಕ್ಕೆ ಹೋಗಬೇಡಿ. ನೀವು ಬೇರೆ ಯಾವುದಾದ್ರೂ ಒಂದು ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಯಾವುದಾದ್ರೂ ನೋಟಿಫಿಕೇಶನ್ ಆಗಿದ್ದರೆ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸುಮ್ಮನೆ ಆಗುತ್ತೆ ಅಂತೇಳಿ ಯಾರೂ ವೇಟ್ ಮಾಡೋಕ್ಕೆ ಹೋಗಬೇಡಿ. ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರದ್ದು ಮಾತ್ರ ಒಂದು ಲಿಸ್ಟಲ್ಲಿ ಹೆಸರು ಬರುತ್ತೆ ಹೊರತು ನೀವು 70 ಆಗಿದೆ ಪರ್ಸೆಂಟೇಜು, 75, 80, 85, 90, 90% ಆದರೂ ಕೂಡ ಪೋಸ್ಟ್ ಆಫೀಸ್ GDS ಯಾರ್ದು
ಜಾಬ್ ಆಗಲ್ಲ. ಓಪನ್ ಆಗಿ ಹೇಳ್ತೀನಿ ನಾನು, ಸುಮ್ಮನೆ ಆಗುತ್ತೆ ವೇಟ್ ಮಾಡಿ ಅಂತ ಹೇಳಕ್ಕೆ ಹೋಗಲ್ಲ. 90ಕ್ಕಿಂತ ಯಾರ್ಯಾರೆಲ್ಲ ಒಳಗಿದೆ, ಜನರಲ್ ಆಗಿರ್ಬೋದು, EWS ಆಗಿರ್ಬೋದು, OBC ಕ್ಯಾಂಡಿಡೇಟ್ ಆಗಿರ್ಬೋದು, 90ಕ್ಕಿಂತ ಕಡಿಮೆ ಪರ್ಸೆಂಟ್ ಇರೋರು ಯಾರು ಕೂಡ ವೇಟ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಇದನ್ನು ತಲೆಯನ್ನು ತೆಗೆದಾಕಿ ಇದು ಪರ್ಸೆಂಟೇಜ್ ಬಂದುಬಿಟ್ಟು ಜಾಸ್ತಿ ಪರ್ಸೆಂಟೇಜ್ ಇರೋರಿಗೆ ಮಾತ್ರ ಈ ಒಂದು ಪೋಸ್ಟ್ ಆಫೀಸ್ GDS ಅಲ್ಲಿ ಒಂದು ಲಿಸ್ಟಲ್ಲಿ ಹೆಸರು ಬರುತ್ತೆ. ಅದು ಕೂಡ 96, 97, 95 ಈ ರೀತಿ ಜಾಸ್ತಿ ಅಬೋವ್ ಇರಬೇಕು, ಅಂಥವ್ರದ್ದು ಮಾತ್ರ ಲಿಸ್ಟಲ್ಲಿ ಬರುತ್ತೆ. ಯಾರದೆಲ್ಲ ಕಡಿಮೆ ಪರ್ಸೆಂಟೇಜ್ ಇದೆ, ಸೊ ಯಾರು ವೇಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇರೆ ಯಾವುದಾದ್ರೂ ರಿಕ್ರೂಟ್ಮೆಂಟ್ ಕರೆದ್ರೆ ಅದಕ್ಕೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಹಂಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮದು ಯಾವೊಂದು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಮತ್ತು ಎಷ್ಟು ಒಂದು ಪರ್ಸೆಂಟೇಜ್ ಕಟ್ ಆಫ್, ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಅಂದರೆ ಆಗುತ್ತಾ ಇಲ್ವಾ ಅಂತೇಳಿ ಡೈರೆಕ್ಟಾಗಿ ರಿಪ್ಲೈ ಕೂಡ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾರೆಲ್ಲ ನೋಡ್ಕೊಂಡಿಲ್ಲ, ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಹಾಕಿರ್ತೀನಿ. ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ PDF ಕೂಡ ಅಪ್ಲೋಡ್ ಮಾಡಿರ್ತೀನಿ, ಸೊ ನೋಡ್ಕೋಬೋದು. ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ನಮಸ್ಕಾರ.